ಆಸರೆ ಟಿವಿಯ ಸತ್ಯವೇದ ಶಾಲೆಯ ಆತ್ಮಿಕ ವೀಕ್ಷಕರಿಗೆ ಮತ್ತೊಂದು ಆವೃತ್ತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ದಿನದ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಪ್ರಿಯರೇ, ನಾವು ಕಳೆದ ಕಾರ್ಯಕ್ರಮದಲ್ಲಿ ಅಪೊಸ್ತಲನಾದ ಪೌಲನು ಬರೆದ ರೋಮ ಪತ್ರಿಕೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹೊಸ ಹೊಸ ವಿಷಯಗಳನ್ನು ನಾವು ಕಲ್ತ್ಕೊಳ್ತಾ ಇದ್ದೀವಿ. ಈ ದಿನ ಹಾಗೆಯೇ ನಾವು ಮುಂದುವರೆದು ಹೊಸ ಒಡಂಬಡಿಕೆಯಲ್ಲಿ 7ನೇ ಪುಸ್ತಕವಾಗಿರುವಂತಹ ಅಪೊಸ್ತಲನಾದ ಪೌಲನಿಂದ ಕೊರಿಂಥ ಪಟ್ಟಣದ ಸಭೆಗೆ ಬರೆಯಲ್ಪಟ್ಟಂಥ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆಯನ್ನು ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ದೇವರ ಸಹಾಯವನ್ನು ಕೋರಿ ಪ್ರಾರ್ಥನೆ ಮಾಡೋಣ. ಮಹಾ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ನಮ್ಮ ದೇವರೇ, ಅದ್ಭುತವಾದ ಕರ್ತನೆ, ಈ ಬೈಬಲ್ ಅಧ್ಯಯನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದ ಮೂಲಕ ಈ ದಿನ ಕೊರಿಂಥ ಪತ್ರಿಕೆಯನ್ನು ಕುರಿತು ನಾವು ಧ್ಯಾನಿಸುವಾಗ ನಮ್ಮ ಹೃದಯಗಳ ಸಂಗಡ ಮಾತನಾಡು ಸ್ವಾಮಿ. ಹೊಸ ಹೊಸ ವಿಷಯಗಳನ್ನು ನಾವು ಕಲಿಯುವ ಹಾಗೆ, ದಿನನಿತ್ಯವೂ ನಾವು ನಿಮ್ಮಲ್ಲಿ ಬೆಳೆಯುವ ಹಾಗೆ ನಮ್ಮೆಲ್ಲರಿಗೂ ನಿಮ್ಮ ಆತ್ಮನಿಂದ ಸಹಾಯ ಮಾಡುವಂತೆ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಪರಲೋಕ ತಂದೆಯೇ, ಆಮೆನ್. ಪ್ರಿಯರೇ, ಈ ಕೊರಿಂಥ ಪತ್ರಿಕೆಯ ಕುರಿತು ನಾವು ಕಲಿಯುವಾಗ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ, ಈ ಒಂದು ಕೊರಿಂಥ ಪತ್ರಿಕೆ ಬರಹಗಾರನು ಯಾರಂತಂದರೆ ಅಪೊಸ್ತಲನಾದ ಪೌಲನೆಂಬುದಾಗಿ ನಾವು ಕಂಡುಕೊಳ್ತೀವಿ. ಇದು ಪೌಲನ ಪತ್ರಿಕೆ ಮತ್ತು ಈ ಗ್ರಂಥವನ್ನು ಬರೆದಂಥ ಸ್ಥಳ ಕೂಡ ಎಫೆಸ ಪಟ್ಟಣ. ಎಫೆಸದಲ್ಲಿ ಇದ್ದುಕೊಂಡು ಅವನು ಈ ಪತ್ರಿಕೆಯನ್ನು ಬರೆದವನಾಗಿರ್ತಾನೆ. ಬರೆದಂಥ ಸಮಯ ಕುರಿತು ನಾವು ನೋಡುವಾಗ ಕ್ರಿಸ್ತ ಶಕ 59ರಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆದನೆಂಬುದಾಗಿ ಸತ್ಯವೇದ ಪಂಡಿತರು ಒಪ್ತಾರೆ. ಅದು ಮಾತ್ರವಲ್ಲ, ಈ ಗ್ರಂಥವನ್ನು ಕುರಿತು ನಾವು ಸ್ವಲ್ಪ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಒಂದು ಗ್ರಂಥ ಪರಿಚಯವನ್ನು ನಾವು ನೋಡುವಾಗ, ಆ ದಿವಸಗಳಲ್ಲಿ ಕೊರಿಂಥ ಪಟ್ಟಣವು ಗ್ರೀಸ್ನ ರಾಜಧಾನಿಯಾಗಿತ್ತು. ಈ ಪತ್ರಿಕೆಯನ್ನು ಬರೆದಂಥ ಸಂದರ್ಭದಲ್ಲಿ ಈ ಕೊರಿಂಥ ಪಟ್ಟಣ ಗ್ರೀಸ್ ದೇಶದ ಒಂದು ರಾಜಧಾನಿಯಾಗಿಯೂ ರೋಮ್ ಸಾಮ್ರಾಜ್ಯದ ಒಂದು ಪ್ರಧಾನ ಸ್ಥಳವೂ ಆಗಿತ್ತು. ಕಾರಣ, ಕೊರಿಂಥದಲ್ಲಿ ಪೌಲನು ಸ್ಥಾಪಿಸಿದ ಸಭೆಯಲ್ಲಿ ವಿವಿಧ ಆತ್ಮಿಕ ಸಮಸ್ಯೆಗಳಿದ್ದವು. ಆ ಸಮಸ್ಯೆಗಳನ್ನು ಅಲ್ಲಿಯ ಸಭೆಯವರು ಪೌಲನಿಗೆ ಬರೆದು ತಿಳಿಸಿದರು. ಹಾಗಾದರೆ ಇಲ್ಲಿ ನಾವು ತಿಳ್ಕೋಬೇಕು, ಪೌಲನಿಂದ ಈ ಕೊರಿಂಥ ಪಟ್ಟಣದ ಸಭೆ ಸ್ಥಾಪಿಸಲ್ಪಟ್ಟಿತ್ತು. ಅಂಥ ಸಭೆಯಲ್ಲಿ ಅನೇಕ ಒಂದು ವಿಧವಾದಂಥ ಸಮಸ್ಯೆಗಳು ಸಭೆಯ ಒಳಗೂ ಮತ್ತು ಸಭೆ ಹೊರಗಿದ್ದವು. ಈ ವಿಚಾರ ಹೇಗೋ ಅಪೊಸ್ತಲನಾದ ಪೌಲನ ಗಮನಕ್ಕೆ ಬಂತು. ಅದಕ್ಕೋಸ್ಕರವಾಗಿ ಆತನು ಆ ಸಭೆಯನ್ನು ಕ್ರಮಪಡಿಸುವುದಕ್ಕಾಗಿ, ಆ ಸಭೆಯನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ ಪತ್ರಿಕೆಯನ್ನು ಬರೆದಿರುತ್ತಾನೆ. 1 ಕೊರಿಂಥ 7ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನ ಅವುಗಳಿಗೆ ಆತ್ಮಿಕ ಪರಿಹಾರವನ್ನು ಈ ಗ್ರಂಥದಲ್ಲಿ ಬರೆದಿರುತ್ತಾನೆ. ಅದಕ್ಕಾಗಿ ತನ್ನ ಈ ಪತ್ರಿಕೆಯ ಮೂಲಕವಾಗಿ ಆ ಸಭೆಯಲ್ಲಿ ಉಂಟಾದಂಥ ಎಲ್ಲ ವಿವಿಧ ವ್ಯತಿರಿಕ್ತವಾದ ಪರಿಸ್ಥಿತಿಗಳು, ಸಮಸ್ಯೆಗಳು, ಅವುಗಳಿಗೆ ಪರಿಹಾರವಾಗಿ ಈ ಪತ್ರಿಕೆಯನ್ನು ಬರೆದು ಅವರನ್ನು ಪ್ರೋತ್ಸಾಹ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲ, ಆ ಸಭೆಯಲ್ಲಿದ್ದಂಥ ಭಿನ್ನತೆ, ಭಿನ್ನಭೇದ, ಆ ಸಭೆಯಲ್ಲಿದ್ದಂಥ ಒಳ ಜಗಳಗಳು, ವ್ಯಾಜ್ಯಗಳು, ಆ ಸಭೆಯಲ್ಲಿದ್ದಂಥ ಅನೈತಿಕತೆ, ಆ ಸಭೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಆತ್ಮಿಕ ವರಗಳು, ಹೀಗೆ ಮುಂತಾದವುಗಳ ನಡುವೆ ಪ್ರೀತಿಯ ಪರಿಹಾರವೆಂದು ಪೌಲನು ಈ ಪತ್ರದ ಮೂಲಕ ಅವರನ್ನು ಎಚ್ಚರಿಸ್ತಾನೆ. ಅದು ಮಾತ್ರವಲ್ಲ, ಮತ್ತು ಅವರನ್ನು ಪ್ರಾರ್ಥನಾ ಪೂರ್ವಕವಾಗಿ ನೈತಿಕ ಜೀವನ ಜೀವಿಸಲು ಕ್ರಿಸ್ತನು ಮಹಿಮೆಯುಳ್ಳ ಜೀವಿತವನ್ನು ಜೀವಿಸಿ ಪರಿಪಕ್ವತೆಯುಳ್ಳ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿರಬೇಕೆಂದು ಶ್ರೀ ಪೌಲನು ಕೊರಿಂಥ ಸಭೆಯ ದೇವಜನರನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಹಾಗಾದರೆ ಅವರೇನು ಮಾಡಬೇಕು? ಎಲ್ಲ ವಿಧವಾದ ಲೌಕಿಕ ವಿಷಯಗಳನ್ನು ಬಿಟ್ಟು ಮಾನಸಾಂತರಪಟ್ಟು ಆತ್ಮಿಕರಾಗಿ ಆತ್ಮಿಕ ಜೀವನವನ್ನು ಮಾಡಿ ಅದರಿಂದ ದೇವರ ನಾಮವನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಅವರನ್ನು ಆತನು ಎಚ್ಚರಿಸಿ ಬರೆಯುವನಾಗಿದ್ದಾನೆ. ಪ್ರಿಯರೇ, ಈ ಕೊರಿಂಥ ಪಟ್ಟಣದ ಕುರಿತು ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಈ ಒಂದು ಪತ್ರಿಕೆಯನ್ನು ಬರೆದ ಸಂದರ್ಭದಲ್ಲಿ ಕೊರಿಂಥ ಪಟ್ಟಣ ಹೇಗಿತ್ತನ್ನುವಾಗ, ಈ ಒಂದು ಕೊರಿಂಥ, ಈ ಒಂದು ಪುರಾತನ ಪಟ್ಟಣವು ಏಗ್ರಿಯನ್ ಸಮುದ್ರ ಮತ್ತು ಅದರಿಂದ 8 ಕಿಲೋಮೀಟರ್ ಪೂರ್ವದ ಅಯೋನಿಯನ್ ಸಮುದ್ರಗಳ ಇಸ್ತ್ಮಾಸ್ನ ಮೇಲೆ 2 ಸಮುದ್ರಗಳು ಸೇರಿಸಲ್ಪಟ್ಟ ಇಕ್ಕಟ್ಟಾದ ಭೂಮಿ, ಅದರ ಮೇಲೆ ಈ ಪಟ್ಟಣ ಇತ್ತು. ಹಾಗಾದರೆ ನಾವು ತಿಳ್ಕೋಬೇಕು, 2 ಸಮುದ್ರಗಳು ಒಂದುಗೂಡುವಂಥ ಒಂದು ಇಕ್ಕಟ್ಟಾದ ಸ್ಥಳದ ಮೇಲೆ ಈ ಒಂದು ಕೊರಿಂಥ ಪಟ್ಟಣ ಇರುವುದಾಗಿ ನಾವು ನೋಡ್ತೀವಿ. ಏಗ್ರಿಯನ್ ಸಮುದ್ರ ಮತ್ತು ಅಯೋನಿಯನ್ ಸಮುದ್ರಗಳು, ಈ 2 ಸಮುದ್ರಗಳು ಜೊತೆ ಸೇರುವಂಥ ಒಂದು ಸ್ಥಳದಲ್ಲಿ ಈ ಒಂದು ಕೊರಿಂಥ ಪಟ್ಟಣ ಇತ್ತಂತ ನಾವು ನೋಡ್ತೀವಿ. ಅದಕ್ಕೆ 2 ಬಂದರುಗಳಿದ್ದವು. ಮುಖ್ಯವಾಗಿ ಇದೊಂದು ಹಾರ್ಬರ್ ಸಿಟಿ ಅಂತ ಏನು ಹೇಳ್ತೀವಿ, ಹಾರ್ಬರ್, ಇದು ಒಂದು ಬಂದರು ಪಟ್ಟಣ. ಅದರ ಪೂರ್ವದ ಬಂದರು ಸೆಂಚೇರಿಯಾ ಮತ್ತು ಪಶ್ಚಿಮದ ಬಂದರುಗಳು ಲಕಯೂಮ್ ಆಗಿದ್ದವು. ಪೂರ್ವದ ಬಂದರಿಗೆ ಸೆಂಚೇರಿಯಾ ಮತ್ತು ಪಶ್ಚಿಮದ ಬಂದರಿನ ಹೆಸರು ಲಕಯೂಮ್ ಆಗಿದ್ದವು.
ಎರಡು ಸಮುದ್ರಗಳಿಗೆ ಮತ್ತು ಅಥೇನಿಯದವರಿಗೆ ಆದ ಸಮೀಪವು ಸುಮಾರು 70 ಕಿಲೋಮೀಟರ್ ಅಂತರ. ಹಾಗಾದರೆ ಎರಡು ಸಮುದ್ರಗಳಿಗೆ ಮತ್ತು ಅಥೇನೆ ಪಟ್ಟಣದವರಿಗೆ ಈ ಒಂದು ಇದ್ದಂಥ ದೂರ ಸುಮಾರು 70 ಕಿಲೋಮೀಟರ್ ಎಂಬುದಾಗಿ ನಾವು ನೋಡ್ತೀವಿ ಕೊರಿಂಥ ಪಟ್ಟಣದಿಂದ ಅಥೇನೆಯ ಪಟ್ಟಣಕ್ಕೆ. ಈಶಾನ್ಯ ಕೊರಿಂಥಕ್ಕೆ ಒಂದು ಯುದ್ಧ ಕೌಶಲ್ಯದ ಪ್ರಾಮುಖ್ಯತೆಯನ್ನು ವಾಣಿಜ್ಯ ಮತ್ತು ಸೈನಿಕ ದಳದ ರಕ್ಷಣೆಗೋಸ್ಕರ ಕೊಟ್ಟಿತ್ತು. ಹಾಗಾದರೆ ಈಶಾನ್ಯ ಕೊರಿಂಥಕ್ಕೆ ಒಂದು ವಿಶೇಷತೆ ಏನಂದರೆ ಅಲ್ಲಿ ಯುದ್ಧ ಕೌಶಲ್ಯದ ಪ್ರಾಮುಖ್ಯತೆಯನ್ನು ವಾಣಿಜ್ಯ ಮತ್ತು ಸೈನಿಕರ ದಳದ ರಕ್ಷಣೆಗೋಸ್ಕರ ಈ ಒಂದು ಈಶಾನ್ಯ ಕೊರಿಂಥ ಪಟ್ಟಣ ಮಹತ್ವ ಕೊಟ್ಟಿತ್ತಂತ ನಾವು ನೋಡ್ತೀವಿ. ಹಡಗುಗಳು ಅದರ ಸರಕನ್ನು ಭಾರ ಬೀಳಿಸಿದವು ಮತ್ತು ಇಸ್ತುಮಾಸ್ನ ಭೂಮಿಯ ಮೇಲೆ ಬೇರೆ ಬಂದಿನ ಕಡೆಗೆ ಸಾಗಿಸಲಾಗ್ತಾಯಿತ್ತು. ಇಲ್ಲಿ ಬಂದರು ಪ್ರದೇಶ ಆದ್ದರಿಂದ ಬೇರೆ ಸ್ಥಳಗಳಿಂದ ಬರುವಂಥ ಸಾಮಗ್ರಿಗಳನ್ನು ಇಲ್ಲಿ ಇಳಿಸಿಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಇಲ್ಲಿಂದ ಸಾಗಿಸಲಾಗ್ತಾಯಿತ್ತು. ಇದು ದೂರದ ಭೂಶಿರದ ಸುತ್ತಲೂ ಹೋಗುವುದಕ್ಕಿಂತ ಬಹುವೇಗವಾಗಿತ್ತು. ಅಂದರೆ ಬೇರೆ ಬೇರೆ ಸ್ಥಳಗಳಿಂದ ಸುತ್ತಕೊಂಡು ಹೋಗೋದಕ್ಕಿಂತ ಈ ಒಂದು ದಾರಿಯಲ್ಲಿ ಹೋಗುವಂಥದ್ದು ಭಾಳ ಸುಲಭವಾಗಿತ್ತು. ಹಡಗುಗಳು ಕಿರಿದಾಗಿದ್ದರೆ ಇಸ್ಮಸ್ನ ಮೇಲೆ 8 ಕಿಲೋಮೀಟರ್ ಅಡ್ಡಲಾಗಿ ತಡೆಯಲ್ಪಟ್ಟಿದ್ದವು. ಒಂದು ವೇಳೆ ಹಡಗುಗಳು ಕಿರಿದಾಗಿದ್ದರೆ ಅಂತಂದರೆ ಅಲ್ಲಿ ಏನಾಗ್ತಾಯಿತ್ತು, ಅಲ್ಲಿ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಡ್ಡ ತಡೆಯಲ್ಪಟ್ಟಿದೆ. ಇಂದು 2 ಸಮುದ್ರಗಳನ್ನು ಒಟ್ಟುಗೂಡಿಸುವ ಕಾಲುವೆ ಇದೆ, ಆದರೆ ಇವತ್ತು ಹಾಗಿಲ್ಲ. ಅದಕ್ಕೆ ಯಾವುದೇ ರೀತಿಯಲ್ಲಿ ಹಡಗು ಸಂಚಾರಕ್ಕೆ ಅಡ್ಡಿ ಇಲ್ಲ. ಅಲ್ಲಿ ಸವಿಸ್ತಾರವಾದಂಥ ಒಟ್ಟುಗೂಡಿಸುವಂಥ ಒಂದು ಕಾಲುವೆ ಇದೆ. ಉತ್ತರ ಪಾರ್ಶ್ವ ಕಡಿದಾದ ಪ್ರಪಾತದ ಮೇಲೆ ಅಕ್ರೋ ಕೊರಿಂಥ ಇದ್ದಿತ್ತು. ಇನ್ನೊಂದು ಈ ಒಂದು ಕೊರಿಂಥ ಪಟ್ಟಣದ ಇನ್ನೊಂದು ಭಾಗ ಅಕ್ರೋ ಕೊರಿಂಥ ಅಂತ ಹೇಳಿ, ಅದು ಸುಮಾರಾಗಿ 1800 ಅಡಿಗಳ ಎತ್ತರದ ಬಂಡೆಯ ಕೋಟೆ ಅಪ್ರೋದಿತನ ದೇವಸ್ಥಾನದೊಂದಿಗೆ ಇದ್ದಿತ್ತು. ಅದಕ್ಕೆ ಅಪ್ರೋ ಕೊರಿಂಥ ಅಂತಂದರೆ ಅಲ್ಲೊಂದು ಹಳೆ ಕಾಲದ ಒಂದು ದೇವಸ್ಥಾನ ಇತ್ತು, ಅಪ್ರೋದಿತನ ದೇವಸ್ಥಾನ ಅಂತ ಹೇಳಿ. ಅದಕ್ಕಾಗಿ ಅಕ್ರೋ ಕೊರಿಂಥ ಅಂತ ಹೇಳಿ ಆ ಪಟ್ಟಣಕ್ಕೆ ಹೆಸರಾಗಿತ್ತು. ಅದು ಒಂದು ಭೂಮಿಯ ಮಟ್ಟದಿಂದ ಸಮುದ್ರ ಮಟ್ಟದಿಂದ 1800 ಅಡಿಗಳ ಎತ್ತರದಲ್ಲಿ ಒಂದು ಬಂಡೆ, ಆ ಬಂಡೆ ಮೇಲೆ ಆ ಒಂದು ಅಪ್ರೋದಿತನ ದೇವಸ್ಥಾನ ಅಂತ ಹೇಳುವಂಥ ಒಂದು ದೇವಸ್ಥಾನ ಇತ್ತು. ಒಂದು ಹಳೆ ಕೊರಿಂಥದ ಕುರಿತು ನಾವು ನೋಡುವಾಗ ಕ್ರಿಸ್ತ ಪೂರ್ವ 146ರಲ್ಲಿ ಹಳೆಯ ಕೊರಿಂಥವು ಕ್ರಿಸ್ತ ಪೂರ್ವ 146ರಲ್ಲಿ ರೋಮನ್ನರಿಂದ ನಾಶ ಮಾಡಲ್ಪಟ್ಟಿತ್ತು. ಈ ಹಳೆ ಕೊರಿಂಥ ಪಟ್ಟಣ ರೋಮನ್ನರ ಮೂಲಕವಾಗಿ ಕ್ರಿಸ್ತ ಪೂರ್ವ 146ರಲ್ಲಿ ಏನಾಯಿತು, ಸಂಪೂರ್ಣವಾಗಿ ಅದು ನಾಶ ಮಾಡಲ್ಪಟ್ಟಿತು. ಅದು ಕ್ರಿಸ್ತ ಪೂರ್ವ 46ರಲ್ಲಿ ಪುನಃ ಜೂಲಿಯಸ್ ಸೀಸರ್ನಿಂದ ಮತ್ತೆ ಕಟ್ಟಿಸಲ್ಪಟ್ಟಿತು. ಹೀಗೆ ರೋಮನ್ನರಿಂದ ನಶಿಸಲ್ಪಟ್ಟಂಥ ಈ ಒಂದು ಪಟ್ಟಣ ಪುನಃ 46ನೇ ಕ್ರಿಸ್ತ ಪೂರ್ವ 46ರಲ್ಲಿ ಏನಾಯಿತು, ಜೂಲಿಯಸ್ ಸೀಸರ್ನ್ ಅನ್ನುವಂಥ ವ್ಯಕ್ತಿಯಿಂದ ಏನಾಯಿತು, ಪುನಃ ಅದು ಕಟ್ಟಲ್ಪಟ್ಟಿತ್ತೆಂಬುದಾಗಿ ನಾವು ನೋಡ್ತೀವಿ. ಅದು ಅದರ ವ್ಯಾಪಾರ ಸ್ಥಳದೊಂದಿಗೆ ಪೇಟೆ ಮತ್ತು ಪೌಲನು ಗಲ್ಲಿಯೋನನ ಮುಂದೆ ಕಾಣಿಸಿಕೊಂಡ ತೀರ್ಪಿನ ನ್ಯಾಯಸ್ಥಾನದ ವೇದಿಕೆಯೊಂದಿಗೆ ರೋಮ್ ಪಟ್ಟಣದ ಮಾದರಿಯಂತೆ ಕಟ್ಟಿಸಲ್ಪಟ್ಟಿತ್ತು. ಹಾಗಾದರೆ ನಾವು ನೋಡುವಾಗ ರೋಮನ ಮಾದರಿಯಲ್ಲಿ ಈ ಒಂದು ಜೂಲಿಯಸ್ ಸೀಸರ್ ಏನು ಮಾಡ್ತಾ ಇದ್ದಾನೆ, ಆ ಪಟ್ಟಣವನ್ನು ಪುನಃ ನಿರ್ಮಾಣ ಮಾಡ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಇದ್ರ ಮಾಹಿತಿ ನೋಡ್ತೀವಿ. ಹೊಸ ರೋಮ್ ಪಟ್ಟಣವು ಅನೇಕ ರೋಮನ್ನರನ್ನು, ಗ್ರೀಕರನ್ನು ಮತ್ತು ಯಹೂದ್ಯರನ್ನು ಆಕರ್ಷಿಸಿತು. ಹೀಗೆ ಕಟ್ಟಲ್ಪಟ್ಟಂಥ ಈ ಒಂದು ಪಟ್ಟಣದ ನಿಮಿತ್ತ ಅನೇಕ ರೋಮನರು, ಗ್ರೀಕರು ಮತ್ತು ಯಹೂದ್ಯರನ್ನು ಅದೇನು ಮಾಡ್ತು, ಆಕರ್ಷಣೆಗೊಳಿಸಿತು. ಹೋಮೇರನು ಅದನ್ನು ಶ್ರೀಮಂತ ಪಟ್ಟಣ ಎಂದು ವರ್ಣಿಸ್ತಾನೆ. ಇತಿಹಾಸಕಾರನಾದ ಹೋಮೇರನ್ ಅನ್ನುವಂಥ ವ್ಯಕ್ತಿ ಅದನ್ನು ಶ್ರೀಮಂತವಾದ ಒಂದು ಪಟ್ಟಣ ಎಂದು ವರ್ಣಿಸ್ತಾನೆ. ಬರಹಗಾರನಾದ ಸಿಜರೋ ಅದನ್ನು ಇಡೀ ಗ್ರೀಸ್ನ ಜ್ಯೋತಿ ಎಂದು ವರ್ಣಿಸ್ತಾನೆ. ಬರಹಗಾರ, ಒಬ್ಬ ಲೇಖಕ ಸಿಜರೋ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಒಂದು ಕೊರಿಂಥ ಪಟ್ಟಣ ಇಡೀ ಗ್ರೀಸ್ ದೇಶದ ಜ್ಯೋತಿ ಎಂದು ವರ್ಣಿಸ್ತಾನೆ. ಮತ್ತು ಅಗಸ್ತ್ಯಸ್ ಸೀಸರನು ಅಖೇಯ ಪ್ರಾಂತ್ಯದ ರಾಜಧಾನಿಯಾಗಿ ಅದನ್ನು ಕ್ರಿಸ್ತಪೂರ್ವ 27ರಲ್ಲಿ ಮಾಡಿಕೊಂಡನು. ಹಾಗಾದರೆ ತಾನು ಆಳ್ತಿದ್ದಂಥ ಅಖೇಯ ಪ್ರಾಂತ್ಯಕ್ಕೆ ಅವನೇನು ಮಾಡ್ತಾನೆ, ಈ ಕೊರಿಂಥ ಪಟ್ಟಣವನ್ನು ಒಂದು ರಾಜಧಾನಿ ಸಿಟಿಯಾಗಿ ಅವನು ಏನು ಮಾಡ್ತಾನೆ, ಈ ಕೊರಿಂಥ ಪಟ್ಟಣವನ್ನು ಮಾಡಿಕೊಂಡವನಾಗಿರ್ತಾನೆ. ಪೌಲನು ಸುವಾರ್ತೆಯ ಸೇವೆಯ ಯೋಜನೆಗೆ ಅದು ಮುಖ್ಯವಾದ ಪಟ್ಟಣವಾಗಿತ್ತು. ಪ್ರಧಾನ ಬಂದರು, ವಾಣಿಜ್ಯ ಕೇಂದ್ರವಾಗಿದ್ದರಿಂದ ಕೊರಿಂಥದಲ್ಲಿ ಸುವಾರ್ತೆ ಸಾರಲ್ಪಟ್ಟಿದ್ದೆಲ್ಲವೂ ಶೀಘ್ರವಾಗಿ ಹೊರಗೆ ಸುತ್ತಲೂ ಹರಡಿತು. ಪೌಲನ ಕಾಲದಲ್ಲಿ ಕೊರಿಂಥದ ಜನಸಂಖ್ಯೆ ಸುಮಾರು 25,000 ಸ್ವತಂತ್ರ ಪುರುಷರು ಮತ್ತು 4 ಲಕ್ಷ ಗುಲಾಮರೆಂದು ಅಂದಾಜು ಮಾಡಲ್ಪಟ್ಟಿದೆ. ಹಾಗಾದರೆ ಇಂಥ ಒಂದು ವಾಣಿಜ್ಯ ಕೇಂದ್ರ ಮತ್ತು ಬಂದರು ನಾಡು ಏನಾಗಿತ್ತು, ಸುವಾರ್ಥ ಸೇವೆಗೆ ಭಾಳ ಹೆಸರುವಾಸಿಯಾದ ಸ್ಥಳವಾಗಿತ್ತು. ಯಾಕಂದರೆ ಇಲ್ಲಿ ಸುವಾರ್ತೆ ಸಾರಿದ್ರೆ ಏನಾಗುತ್ತೆ, ಅತಿ ಬೇಗನೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ, ಸ್ಥಳಗಳಿಗೆ ಅದು ಬೇಗನೆ ಹರಡುತ್ತದೆ ಎಂಬಂಥ ಒಂದು ನಂಬಿಕೆ ಪೌಲನಿಗೆ ಇತ್ತು. ಕಾರಣ ಪೌಲನು ಅದರಲ್ಲಿ ಅನುಭವಸ್ಥನಾಗಿದ್ದನು. ಮತ್ತು ಅಲ್ಲಿನ ಜನಸಂಖ್ಯೆ ಆ ದಿನಗಳಲ್ಲಿ ಪೌಲನ ಕಾಲದಲ್ಲಿ ಕೊರಿಂಥ ಪಟ್ಟಣದಲ್ಲಿ 25,000 ಸ್ವತಂತ್ರ ಪುರುಷರು ಮತ್ತು ಹೆಚ್ಚು ಕಡಿಮೆ 4 ಲಕ್ಷ ಗುಲಾಮರಂತ ನಾವು ನೋಡ್ತೀವಿ.
ಅದರ ಒಂದು ಸಂಸ್ಕೃತಿ ಕುರಿತು ನಾವು ನೋಡುವಾಗ ಕೊರಿಂಥ ಪಟ್ಟಣದ ಸಂಸ್ಕೃತಿ ಅದು ಅಥೇನದ ಹಾಗೆ ಒಂದು ವಿಶ್ವವಿದ್ಯಾಲಯದ ಪಟ್ಟಣವಾಗಿರಲಿಲ್ಲ, ಅದೇನು ಯೂನಿವರ್ಸಿಟಿ ಇರುವಂಥ ಸ್ಥಳವಾಗಿರಲಿಲ್ಲ. ಅದರ ಬದಲಾಗಿ ಅದೊಂದು ಗ್ರೀಕ್ನ ಸಂಸ್ಕೃತಿ ಮತ್ತು ಜ್ಞಾನದ ಕೇಂದ್ರವಾಗಿತ್ತು. ಗ್ರೀಕ್ನ ಸಂಸ್ಕೃತಿ ಮತ್ತು ಜ್ಞಾನದ ಕೇಂದ್ರವಾಗಿತ್ತು. ಕೊರಿಂಥದ ಜನರು ಉನ್ನತವಾದ ಅಗ್ರಸ್ಥಾನವನ್ನು ಗ್ರೀಕ್ ತತ್ವಶಾಸ್ತ್ರಕ್ಕಾಗಿ ಮತ್ತು ಜ್ಞಾನಕ್ಕಾಗಿ ನೀಡಿದರು. ಕೊರಿಂಥದ ಜನರು ತಮ್ಮ ಹೆಚ್ಚಿನ ಆ ಮಾನ್ಯತೆಯನ್ನು ಗ್ರೀಕ್ನ ತತ್ವಶಾಸ್ತ್ರಕ್ಕಾಗಿ ಮತ್ತು ಅದರ ಗ್ರೀಕ್ನ ಜ್ಞಾನಕ್ಕಾಗಿ ನೀಡಿದರು. ಅದು ವಿವಿಧ ಸಂಸ್ಕೃತಿಗಳ ಮತ್ತು ವಿಶ್ವ ಪ್ರಜೆ ಪಟ್ಟಣದ ಸಭೆಯ ಒಂದು ಸ್ಥಳವಾಗಿತ್ತು. ಅಂದರೆ ವಿವಿಧ ನಾಡುಗಳಿಂದ ಅಲ್ಲಿಗೆ ಜನಗಳು ಬರುವುದರಿಂದ ಅದಕ್ಕೋಸ್ಕರ ಅದೇನಾಗಿತ್ತು, ವಿಶ್ವ ಪ್ರಜೆ ಪಟ್ಟಣದ ಸಭೆಯ ಒಂದು ಸ್ಥಳವಾಗಿತ್ತು. ಅಂದರೆ ಎಲ್ಲ ವಿಶ್ವದ ಬೇರೆ ಬೇರೆ ದೇಶಗಳವರು ಕೂಡಿ ಬರುವಂಥ ಒಂದು ಸಭೆಯ ಒಂದು ಸ್ಥಳವಾಗಿತ್ತು. ಪ್ರಖ್ಯಾತ ದೈವದಾಶಕ ಇಸ್ತೆಮಿಯನ್ನರ ಕ್ರೀಡೆಗಳು ಕೊರಿಂಥದಲ್ಲಿ ನಡೆದವು ಮತ್ತು ಅನೇಕ ಮಲ್ಲರು ಸಾಮ್ರಾಜ್ಯದ ಎಲ್ಲ ಭಾಗಗಳಿಂದ ಅಲ್ಲಿಗೆ ಬಂದರು. ಅದು ಮಾತ್ರವಲ್ಲ, ಆ ದಿನಮಾನಗಳಲ್ಲಿ ಈಗ ಒಂದು ಕೊರಿಂಥ ಪಟ್ಟಣ ಅನ್ನುವಂಥದ್ದು ಒಂದು ಕ್ರೀಡೆಗೆ ಹೆಸರುವಾಸಿಯಾಗಿದ್ದಂಥ ಒಂದು ಪಟ್ಟಣವಾಗಿತ್ತು. ಕ್ರೀಡಾಕೂಟಗಳು ಬಹಳವಾಗಿ ಜರುಗಿಸ್ತಾ ಇದ್ದವು ಮತ್ತು ಇಲ್ಲಿ ಅನೇಕ ವಿಧವಾದಂಥ ಆ ಕ್ರೀಡೆಯ ನಿಮಿತ್ತ ಬೇರೆ ಬೇರೆ ಸ್ಥಳಗಳಿಂದ ಜನಗಳು ಬಂದು ಸೇರಿಸ್ತಾ ಇದ್ದರು. ಕೊರಿಂಥವು ಅದರ ಲಲಿತ ಕಲೆಗೋಸ್ಕರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೋಸ್ಕರ ಪ್ರಖ್ಯಾತವಾಗಿತ್ತು. ಅಲ್ಲಿದ್ದಂಥ ಲಲಿತ ಕಲೆ ಮತ್ತು ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳ ನಿಮಿತ್ತ ಆ ದಿನಗಳಲ್ಲಿ ಈ ಕೊರಿಂಥ ಪಟ್ಟಣ ಏನಾಗಿತ್ತು, ಪ್ರಸಿದ್ಧಿ ಪಡೆದಿತ್ತು ಅಂತ ಹೇಳಿ ನಾವು ನೋಡ್ಕೊಳ್ತೀವಿ. ಮತ್ತು ಅಲ್ಲಿನ ಒಂದು ಪದ್ಧತಿಗಳನ್ನು ನೋಡುವಾಗ ಆ ಒಂದು ಕೊರಿಂಥ ಪಟ್ಟಣದ ನಿಜವಾದ ಸ್ಥಿತಿ ಆ ದಿನಗಳಲ್ಲಿ ಏನಾಗಿತ್ತು ಅಂತ ನೋಡುವಾಗ, ಐಶ್ವರ್ಯ ಮತ್ತು ಸುಖ ಅನುಭವ ಹೆಚ್ಚಾದಾಗ ಅಲ್ಲಿ ದುರಾಚಾರ ಬಂದಿತ್ತು ಮತ್ತು ಕೊರಿಂಥ ಅದರಿಂದ ವಿನಾಯಿತಿ ಪಡೆಯಲಿಲ್ಲ. ಕೊರಿಂಥವು ವ್ಯಭಿಚಾರಕ್ಕೆ ಒಂದು ನಾಣ್ಣುಡಿಯಾಗಿತ್ತು. ಕೊರಿಂಥದವನಾಗುವುದೆಂದರೆ ಬಹಳ ಒಂದು ರೀತಿಯ ಲೌಕಿಕವಾದಂಥ ಜೀವಿತವನ್ನು ಜೀವಿಸ್ದಂಗೆ ಅಂತ ಹೇಳಿ ಅಂದಿನ ಜನರ ಒಂದು ತೀರ್ಮಾನ ಆಗಿತ್ತು. ಹಾಗಾದರೆ ಸಾಕಷ್ಟು ಒಂದು ಐಶ್ವರ್ಯ ಸುಖಾನುಭವದಲ್ಲಿ ಮುಳುಗಿ ಹೋಗಿದ್ದಂಥ ಈ ಕೊರಿಂಥ ಪಟ್ಟಣ ಏನಾಗಿತ್ತು, ಅನೇಕ ವಿಧವಾದ ಪಾಪದ ಕೃತ್ಯಗಳಿಗೆ ಅದು ಅವಕಾಶ ಮಾಡಿಕೊಡುತ್ತೆ ತನ್ನಲ್ಲಿದ್ದ ಜನಗಳಿಗೆ. ಅದರ ಒಂದು ಧಾರ್ಮಿಕ ಜೀವಿತವನ್ನು ಕುರಿತು ನೋಡುವಾಗ ಅಂದಿನ ದಿನಗಳಲ್ಲಿ ಪೌಲನ ಕಾಲದಲ್ಲಿ ಕನಿಷ್ಠ ಪಕ್ಷ 12 ದೇವಾಲಯಗಳು ಕೊರಿಂಥದಲ್ಲಿ ಅಲ್ಲಿ ಇದ್ದವಂತ ಹೇಳಿ ಇತಿಹಾಸಕಾರರು ಹೇಳುತ್ತಾರೆ. ಸುಮಾರು 12 ವಿಧವಾದಂಥ ದೇವಾಲಯಗಳಲ್ಲಿತ್ತು. ಆಕ್ರೋ ಕೊರಿಂಥದ ಮೇಲಿದ್ದ ಆಪೋದಿತನ ದೇವಾಲಯ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು. ಒಂದು ಆಕ್ರೋ ಕೊರಿಂಥ ಅನ್ನುವಂಥ ಒಂದು ಭಾಗದಲ್ಲಿ ಅಲ್ಲಿದ್ದ ಅಪೋದಿತನ ದೇವಾಲಯ ಅಂತ ಹೇಳಿ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು. ಅವಳು ಒಂದು ಸ್ತ್ರೀ ದೇವರು ಅಂತ ಹೇಳಿ ಜನ ನಂಬ್ತಾ ಇದ್ದರು. ಅತಿ ಭೋಗದ ದೇವತೆಯಾಗಿದ್ದಳು. ಕನಿಷ್ಠ ಪಕ್ಷ 1000 ಮಂದಿ ಧಾರ್ಮಿಕ ವೇಶ್ಯರು ಅವಳ ಪೂಜೆಗಳಲ್ಲಿ ಎಲ್ಲ ಸಮಯದಲ್ಲಿ ಚುರುಕಾಗಿದ್ದರು. ಆ ದಿನಮಾನಗಳಲ್ಲಿ ಅಲ್ಲಿಯೇ ಏನಿವತ್ತು ಬಸವಿ ಪದ್ಧತಿ, ದೇವದಾಸಿ ಪದ್ಧತಿ ಅಂತ ನಾವೇನು ಕೇಳಿಸ್ಕೊಳ್ತಾ ಇದ್ದೀವಲ್ಲ, ಅದಕ್ಕೆ ಅಲ್ಲಿ 1000 ಮಂದಿ ಧಾರ್ಮಿಕ ವೇಶ್ಯರು ಅಲ್ಲಿ ಸೇವೆ ಮಾಡ್ತಾಯಿದ್ರು ಅಂತ ಹೇಳಿ ಇತಿಹಾಸವು ನಮಗೆ ಹೇಳ್ತದೆ. ರೋಗಗಳನ್ನು ವಾಸಿ ಮಾಡುವ ದೇವತೆಯಾದ ಏಸ್ಕ್ಲೇಸಲ್ಲ ದೇವಸ್ಥಾನವು ಸುಮಾರು 1 ಕಿಲೋಮೀಟರ್ ಉತ್ತರಕ್ಕೆ ಇದ್ದಿತ್ತು. ಇಲ್ಲಿಂದ ಉತ್ತರಕ್ಕೆ ಅನೇಕ ಅವರ ನಂಬಿಕೆ, ಒಂದು ಧಾರ್ಮಿಕ ಮೂಢನಂಬಿಕೆ ಏನಂತಂದರೆ ರೋಗಶಾಂತಿ ಮಾಡುವ ದೇವರು ಏನಂತಂದರೆ ಏಸ್ ಕ್ಲೇಸಳ ಅನ್ನುವಂಥ ಒಂದು ದೇವರ ಬಗ್ಗೆ ಅಲ್ಲಿ ನಾವು ನೋಡ್ತೀವಿ. ಜೇಡಿ ಮಣ್ಣಿನಿಂದ ಮಾಡಿದ ಮಾನವ ಶರೀರದ ಭಾಗಗಳನ್ನು ಈ ದೇವತೆಗಳಿಗಲ್ಲಿ ಏನು ಮಾಡ್ತಾಯಿದ್ರು, ಅರ್ಪಿಸ್ತಾ ಇದ್ದರು. ಅವುಗಳಲ್ಲಿ ಕೆಲವನ್ನು ಕೊರಿಂಥದಲ್ಲಿ ಇಂದಿಗೂ ಸಹ ಲಲಿತ ಕಲೆಯ ವಸ್ತು ಸಂಗ್ರಹಾಲಯದಲ್ಲಿ ಕಾಣಬಹುದಾಗಿದೆ. ಪಟ್ಟಣದ ಪ್ರವೇಶದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದ ಅಪೋಲೋ ಮೂರ್ತಿಯ ದೇವಸ್ಥಾನವಿತ್ತು. ಕೊರಿಂಥದಲ್ಲಿ ಒಂದು ಯಹೂದಿಯ ದೇವಾಲಯ ಸಹ ಇದ್ದಿತ್ತು. ಹಾಗಾದರೆ ಈ ರೀತಿಯಾಗಿ ಕೊರಿಂಥ ಪಟ್ಟಣದ ಒಂದು ಅಲ್ಲಿನ ಆ ಒಂದು ದಿನಮಾನಗಳಲ್ಲಿ ನಡೆದಂಥ ಘಟನೆಗಳು, ರೋಮನ್ನರಿಂದ ಆ ಪಟ್ಟಣ ನಾಶ ಮಾಡಲ್ಪಡ್ತು. ಮತ್ತು ಜೂಲಿಯಸ್ ಸೀಸರ್ನಿಂದ ಕ್ರಿಸ್ತ ಪೂರ್ವ 46ರಲ್ಲಿ ಪುನಃ ಸ್ಥಾಪಿಸಲ್ಪಡ್ತು. ಅದು ಆಮೇಲೆ ರೋಮನ ಪ್ರಧಾನ ಪಟ್ಟಣವಾಗಿ ಮಾರ್ಪಡುತ್ತದೆ. ದೇಶ ವಿದೇಶಗಳ ಜನರು ಅಲ್ಲಿ ಬಂದಿರುವ ನಿಮಿತ್ತವಾಗಿ ಬಂದು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಪಟ್ಟಣ ಒಂದು ಪ್ರಸಿದ್ಧ ಪಟ್ಟಣ ಅಂತ ಹೇಳಿ ಹೆಸರುವಾಸಿ ಆಗ್ತದೆ. ಅದು ಮಾತ್ರವಲ್ಲ, ಅಲ್ಲಿ ಅಪೊಸ್ತಲನಾದ ಪೌಲನು ಅದ್ಭುತಕರವಾಗಿ ಸುವಾರ್ತೆ ಸಾರ್ತಾನೆ. ಆ ಸುವಾರ್ತೆಯ ಫಲವಾಗಿ ಅನೇಕರು ದೇವರ ಬಳಿಗೆ ಬರ್ತಾರೆ, ಅವರು ರಕ್ಷಿಸಲ್ಪಡ್ತಾರೆ. ಮತ್ತು ಮುಂದೆ ಅಲ್ಲಿ ದೇವರ ಅದ್ಭುತವಾದ ಕಾರ್ಯಗಳನ್ನು ಮಾಡಿ ತನ್ನ ಸಭೆಯನ್ನು ಅಲ್ಲಿ ಬೆಳೆಸುವುದಕ್ಕೆ ಕಾರಣ ಆಗ್ತದೆ. ಇಂಥ ಸಭೆಯಲ್ಲಿ ಅನೇಕ ವಿಧವಾದ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ, ಎಚ್ಚರಿಸುವುದಕ್ಕಾಗಿ, ದೇವಜನರು ಆತ್ಮಭರಿತವಾದ ಜೀವಿತ ಮಾಡುವುದಕ್ಕಾಗಿ ಅಪೊಸ್ತಲನಾದ ಪೌಲನು ಅವರಿಗೆ ತನ್ನ ಮೊದಲ ಈ ಕೊರಿಂಥ ಒಂದು ಪಟ್ಟಣಕ್ಕೆ ಪತ್ರಿಕೆಯನ್ನು ಆತನು ಬರೆದವನಾಗಿರ್ತಾನೆ. ಈ ಪುಸ್ತಕದಲ್ಲಿರುವಂಥ ಕೆಲವೊಂದು ಪ್ರಮುಖ ವಿಷಯಗಳನ್ನು ನಾವು ಗಮನಿಸುವಾಗ ಇದು ಒಟ್ಟು ಸತ್ಯವೇದದ ಸಂಖ್ಯೆಯಲ್ಲಿ 46ನೇ ಒಂದು ಪುಸ್ತಕ ಆಗಿರುತ್ತದೆ. 46ನೇ ಒಂದು ಪುಸ್ತಕ ಆಗಿರುತ್ತೆ. ಆಮೇಲೆ ಇದರ ಪ್ರಧಾನವಾದ ವಿಷಯ ಪ್ರೀತಿಯ ಶ್ರೇಷ್ಠತೆ. 1ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಓದುವಾಗ ಪ್ರೀತಿ
ಎಲ್ಲದಕ್ಕಿಂತಲೂ ವಿಶೇಷವಾದುದು, ಶ್ರೇಷ್ಠವಾದುದು ಎಂಬಂಥ ಸಂಗತಿಯನ್ನೇ ಇಲ್ಲಿ ಅಪೊಸ್ತಲನಾದ ಪೌಲನು ವರ್ಣಿಸ್ತಾ ಇದ್ದಾನೆ. ಆಮೇಲೆ ನಾವು ನೋಡುವಾಗ ಕ್ರಿಸ್ತನ ಚಿತ್ರ, ಕ್ರಿಸ್ತನ ಗುರುತು ನೋಡುವಾಗ ಕ್ರಿಸ್ತನು ದೇವರ ಜ್ಞಾನ ಎಂದು 1 ಕೊರಿಂಥ 1ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕ್ರಿಸ್ತನು ದೇವರ ಜ್ಞಾನವಾಗಿದ್ದಾನಂತ ಹೇಳಿ ನಾವು ನೋಡ್ತೀವಿ. ಆಮೇಲೆ ಇಲ್ಲಿರುವಂಥ ಒಟ್ಟು ವಚನಗಳ ಸಂಖ್ಯೆ 437 ವಚನಗಳು ಇದರಲ್ಲಿದ್ದಾವೆ. ಆಮೇಲೆ ಒಟ್ಟು ಪದಗಳ ಸಂಖ್ಯೆ ಈ ಕೊರಿಂಥ ಪತ್ರಿಕೆಯಲ್ಲಿ 9489 ಪದಗಳನ್ನು ಈ ಕೊರಿಂಥ ಒಂದು ಪತ್ರಿಕೆಯಲ್ಲಿ ನಾವು ನೋಡೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ನಾವು ನೋಡುವಾಗ ಪ್ರಶ್ನೆಗಳು ಸುಮಾರು ವಿವಿಧ ರೀತಿಯ 113 ಪ್ರಶ್ನೆಗಳು ಈ 1ನೇ ಕೊರಿಂಥ ಪತ್ರಿಕೆಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. 113 ಪ್ರಶ್ನೆಗಳಿದ್ದಾವೆ. ಮತ್ತು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂಥ ಪ್ರವಾದನೆಗಳು 5 ಪ್ರವಾದನೆಗಳು ಈ ಕೊರಿಂಥ ಪತ್ರಿಕೆಯಲ್ಲಿರುವುದನ್ನು ನಾವು ನೋಡ್ತೀವಿ. ಆಮೇಲೆ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಂಥ ಕೆಲವು ಪ್ರವಾದನೆಗಳು 13 ವಿಧವಾದ ಪ್ರವಾದನೆಗಳಿಲ್ಲಿದ್ದಾವೆ. ಆಮೇಲೆ ಒಟ್ಟು ಚಾರಿತ್ರಿಕ ಪದಗಳ ಸಂಖ್ಯೆ, ಹಿಸ್ಟಾರಿಕಲ್ ವರ್ಡ್ಸ್ ನೋಡುವಾಗ 377 ಒಂದು ಹಿಸ್ಟಾರಿಕಲ್ ವರ್ಡ್ಸನ್ನು ನಾವಿಲ್ಲಿ ನೋಡೋಕ್ಕೆ ಸಾಧ್ಯ ಆಗ್ತದೆ, ಚಾರಿತ್ರಿಕ ಪದಗಳು. ಮತ್ತು ನೆರವೇರಿದಂಥ ಹಳೆ ಒಡಂಬಡಿಕೆಯ ಪ್ರವಾದನೆಗಳ ಸಂಖ್ಯೆ ಇದರಲ್ಲಿ 55. ಹಳೆ ಒಡಂಬಡಿಕೆಯಲ್ಲಿ ಮುಂತಿಳಿಸಲ್ಪಟ್ಟ ನೆರವೇರಿದ ಪ್ರವಾದನೆಗಳ ಸಂಖ್ಯೆ 55. ಮತ್ತು ಇನ್ನೂ ನೆರವೇರಬೇಕಾದಂಥ ಪ್ರವಾದನೆಗಳ ಸಂಖ್ಯೆ 5 ಆಗಿರ್ತದೆ, 5. ಆಮೇಲೆ ನಾವು ಮುಖ್ಯವಾಗಿ ನಾವು ಗಮನಿಸುವಂಥ ಪದ ಈ 1ನೇ ಕೊರಿಂಥ ಪತ್ರಿಕೆಯಲ್ಲಿ ಪ್ರೀತಿ ಎಂಬಂಥ ಪದವನ್ನು ನಾವು ನೋಡ್ತೀವಿ. ಇದರಲ್ಲಿ ಮುಖ್ಯವಾದ ವಚನ ಏನಂತಂದರೆ ಅದು 13ನೇ ಅಧ್ಯಾಯದಲ್ಲಿರುವಂಥ ಆ ಪ್ರೀತಿ ಎಂಬಂಥ ಒಂದು ಪದ. ಅದಕ್ಕಾಗಿ ನಾವು ತಿಳ್ಕೊಳ್ಳೋಣ. ಇದು ಕೊರಿಂಥದ ಒಂದು ಸಾಮಾನ್ಯವಾದಂಥ ಒಂದು ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯರೇ, ಹಾಗಿರುವಾಗ ಈ ಮೊದಲ ಕೊರಿಂಥಿಯದ ಒಂದು ಪತ್ರಿಕೆಯಲ್ಲಿರುವಂಥ ಒಂದು ಅಧ್ಯಯನಕ್ಕೆ ಅನುಕೂಲಕರವಾದಂಥ ಒಂದು ಹೊರರೇಖೆ, ಅದರ ವಿಭಾಗವನ್ನು ನಾವು ಕುರಿತು ನೋಡುವಾಗ ನಾವು ಮೊದಲನೇದಾಗಿ ಸಭೆಯಲ್ಲಿ ವಿಭಾಗದ ಸಮಸ್ಯೆ, ಸಭೆ ಒಳಗೆ ಅನೇಕ ರೀತಿಯ ಸಮಸ್ಯೆಗಳು, ವಿಭಾಗದ ಡಿವಿಷನ್ಸ್ ಬಗ್ಗೆ ನಾವು ನೋಡ್ತೀವಿ. ಅದನ್ನು 1 ಕೊರಿಂಥ 1ನೇ ಅಧ್ಯಾಯದ 1ರಿಂದ 31ನೇ ವಾಕ್ಯಗಳನ್ನು ನಾವು ನೋಡ್ತೀವಿ. ವಿವಿಧ ರೀತಿಯ ವಿಭಜನೆಗಳಲ್ಲಿ ಸಂಭವಿಸಿತು. ಅದು ಆತ್ಮಿಕ ಸಭೆ, ಆತ್ಮನ ವರದಾನಗಳಿಂದ ತುಂಬಲ್ಪಟ್ಟ ಸಭೆಯಾಗಿದ್ದರೂ ಕೂಡ ಅದೇ ಸಮಯದಲ್ಲಿ ಸಮಸ್ಯೆಗಳಿಂದ ಕೂಡಿದಂಥ ಒಂದು ಸಮಯ ಕೂಡ ಆಗಿತ್ತು ಅಂತ ನಾವು ನೋಡ್ತೀವಿ. ಇದನ್ನು ನಾವು ತಿಳ್ಕೋಬೇಕು. ಯಾವ ಸಭೆಯೂ ಕೂಡ ಸಮಸ್ಯೆಗೆ ಹೊರತಾದ ಸಭೆಯಲ್ಲ. ಒಂದಲ್ಲ ಒಂದು ವಿಧವಾದ ಸಮಸ್ಯೆಗಳು ಸಭೆಯ ಒಳಗೂ ಅಥವಾ ಸಭೆಯ ಹೊರಗೂ ಇದ್ದೇ ಇರುತ್ತೆ. ಆ ಸಮಸ್ಯೆಯನ್ನು ನೋಡಿ ನಾವು ನಮ್ಮ ಆತ್ಮಿಕ ಜೀವಿತವನ್ನು ಯಾವುದೇ ಕಾರಣಕ್ಕೆ ಏನು ಮಾಡಬಾರ್ದು, ನಾವು ಕೆಡಿಸಿಕೊಳ್ಬಾರ್ದು. ಬದಲಾಗಿ ಸಮಸ್ಯೆಗಳ ಪರಿಹಾರಕನಾದ ಯೇಸು ಕ್ರಿಸ್ತನ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ನಾವೇನು ಮಾಡಬೇಕಾಗಿದೆ, ನಮ್ಮ ಆತ್ಮಿಕ ಜೀವಿತವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಒಳ್ಳೆಯದು. ಆಮೇಲೆ ನಾವು ಎರಡನೇದಾಗಿ ನೋಡುವಾಗ 1ನೇ ಕೊರಿಂಥದ 2ನೇ ಅಧ್ಯಾಯ 1ರಿಂದ 16ನೇ ವಾಕ್ಯದಲ್ಲಿ ಸಭೆಯಲ್ಲಿನ ಆ ವಿಭಾಗದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕುರಿತು ನಾವು ನೋಡ್ತೀವಿ. ಏನೆಲ್ಲ ಸಮಸ್ಯೆ ಇದೆ ಅನ್ನೋ ಎಕ್ಸ್ಪ್ಲೇನ್ ಮಾಡೋದನ್ನು ನಾವು ನೋಡ್ತೀವಿ. ಆಮೇಲೆ 3ನೇ ಅಧ್ಯಾಯ 1ರಿಂದ 23ನೇ ವಾಕ್ಯದಲ್ಲಿ ಅವರು ಜ್ಞಾನದಲ್ಲಿ ಹೆಮ್ಮೆ ಪಡುವುದು. ಅವರೇನು ಮಾಡ್ತಿದ್ದಾರೆ, ತಮಗಿರುವಂಥ ಜ್ಞಾನ, ಅವರು ಗ್ರೀಕ್ನ ಜ್ಞಾನಕ್ಕೆ ಮನಸ್ಸೋತು ಅದನ್ನು ಅವರು ಹೆಚ್ಚಾಗಿ ಅಳವಡಿಸಿಕೊಂಡೋದ್ರಿಂದ ಆ ಜ್ಞಾನಕ್ಕೋಸ್ಕರವಾಗಿ ಅವರು ಹೆಚ್ಚಳ ಪಡುವುದನ್ನು ನಾವು ನೋಡ್ತೀವಿ. ಅವರು ಹೆಚ್ಚಳ ಪಡುವಂಥ ವ್ಯಕ್ತಿಗಳಾಗಿದ್ದರು, ಜ್ಞಾನದಲ್ಲಿ ಹೆಚ್ಚಳ ಪಡುವವರು. ಅದಕ್ಕಾಗಿ ನಾವು ಗಮನಿಸಬೇಕು, ನಾವು ಯಾವುದೇ ಕಾರಣಕ್ಕೂ ದೇವರು ನಮಗೆ ಕೊಟ್ಟಂಥ ಜ್ಞಾನವಾಗಲಿ ತಿಳುವಳಿಕೆ ಆಗಲಿ ಅದರಲ್ಲಿ ನಾವು ಹೆಚ್ಚಳ ಪಡಬಾರ್ದು. ಆದರೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ನನ್ನ ಹೆಚ್ಚಳ ಯೇಸು ಕ್ರಿಸ್ತನಲ್ಲಿ ಹೊರತು ಮತ್ತು ಯಾರಲ್ಲಿ ಅಲ್ಲ ಅಂತೇಳಿ. ಆ ಥರ ನಮ್ಮ ಹೆಚ್ಚಳವೂ ಕೂಡ ಅದು ಯೇಸು ಕ್ರಿಸ್ತನ ಮೇಲೆ ಅವಲಂಬಿತವಾಗಿರಬೇಕೆ ವಿನಾ ಬೇರೆ ಯಾವುದೇ ರೀತಿಯ ನಮಗಿರುವಂಥ ಜ್ಞಾನವಾಗಲಿ ನಮಗಿರುವಂಥ ಕೃಪಾವರಗಳಾಗಲಿ ಮತ್ತೊಂದರ ಮೇಲಲ್ಲ. ನಮ್ಮ ಹೆಚ್ಚಳ ಅದು ದೇವರ ಮೇಲೆ ಆಗಿರಬೇಕಂತ ನಾವು ನೋಡ್ತೀವಿ. ಆಮೇಲೆ 4ನೇ ಅಧ್ಯಾಯ 1 ಕೊರಿಂಥ 1ರಿಂದ 21ನೇ ವಚನದಲ್ಲಿ ನಾವು ಗಮನಿಸುವಾಗ ನಾಯಕತ್ವದ ನಡುವೆ ಜಗಳ, ನಾಯಕತ್ವಕ್ಕಾಗಿ ಒಳಗೆ ಸಮಸ್ಯೆ ಇತ್ತು. ನಾನು ನಾಯಕನಾಗಬೇಕು ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಸಮಸ್ಯೆಗಳಿರುವುದನ್ನು ನಾವು ನೋಡ್ತೀವಿ. ನಾಯಕತ್ವಕ್ಕಾಗಿದ್ದಂಥ ಜಗಳವನ್ನು ಕುರಿತು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮುಂದೆ ನಾವು ನೋಡುವಾಗ 5ನೇ ಅಧ್ಯಾಯ 1ನೇ ಕೊರಿಂಥ 5ನೇ ಅಧ್ಯಾಯ 1ರಿಂದ 13ರಲ್ಲಿ ಪಾಪ ಮಾಡುವುದರಲ್ಲಿ ಧೈರ್ಯ. ಅವರಿಗೆ ಪಾಪ ಮಾಡುವುದಕ್ಕೆ ಅವರಿಗೆ ಧೈರ್ಯ ಅಂತಂದರೆ ದೇವರ ಭಯ ಇಲ್ಲದಿರುವಾಗ ಮನುಷ್ಯ ಪಾಪ ಮಾಡ್ತಾನೆ. ನಿಜವಾಗಿ ದೇವರ ವಾಕ್ಯ ಹೇಳ್ತದೆ, ಕರ್ತನ ಭಯವು ಪಾಪದ್ವೇಷವನ್ನು ಉಂಟು ಮಾಡ್ತದೆ. ಒಂದು ವೇಳೆ ನಿಜವಾದ ದೇವರ ಮೇಲೆ ನಮಗೆ ಭಯ ಭಕ್ತಿ ಇಲ್ಲದೆ ಹೋದರೆ ಯಾವುದೇ ಸಮಯದಲ್ಲಿ ನಾವು ಏನು ಮಾಡ್ಬೋದು, ನಾವು ಕೂಡ ಪಾಪ ಮಾಡಲಿಕ್ಕೆ ಅವಕಾಶವಿದೆ. ಅದಕ್ಕಾಗಿ ಅವರಿಗೆ ದೇವರ ಮೇಲೆ ಆ ಭಯವಿಲ್ಲದ ನಿಮಿತ್ತ ಅವರು ಪಾಪದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಆಮೇಲೆ 6ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನೋಡುವಾಗ ಒಬ್ಬರ ಮೇಲೊಬ್ಬರು ದೂರುವಂಥದ್ದು. ನಿಜವಾಗಿ ಸೈತಾನನಿಗೆ ದೇವರ ವಾಕ್ಯದಲ್ಲಿ ದೂರುಗಾರ ಅಂತೇಳಿ ಅವನ ಸ್ವಭಾವ ಈ ದೂರುವಂಥದ್ದು ಏನಾಗಿದೆ. ಇವತ್ತು ವಿಶ್ವಾಸಿಗಳಲ್ಲಿ ಕೂಡ ಒಬ್ಬರನ್ನೊಬ್ಬರು ದೂರುವಂಥ ಸ್ವಭಾವ ಇದು ಇರಬಾರ್ದು. ಆದರೆ ಕೊರಿಂಥ ಸಭೆಯಲ್ಲಿ ಇಂಥ ಒಂದು ಒಬ್ಬರ ಮೇಲೊಬ್ಬರು ದೂರುವಂಥ ಸ್ವಭಾವವನ್ನು ನಾವು ನೋಡ್ತೀವಿ. ಆಮೇಲೆ ನಂತರ 7ನೇ ಅಧ್ಯಾಯದಲ್ಲಿ 40ನೇ ವಾಕ್ಯದಲ್ಲಿ ನೋಡುವಾಗ ಗಂಡ ಹೆಂಡತಿಯರ ನಡುವಿರುವಂಥ ತೊಂದರೆಗಳು, ಗಂಡ ಹೆಂಡತಿಯರ ನಡುವಿನ ಸಮಸ್ಯೆಗಳ ಕುರಿತು ನಾವು ನೋಡ್ತೀವಿ.
ಆಮೇಲೆ 8ನೇ ಅಧ್ಯಾಯ 1ರಿಂದ 13ನೇ ವಾಕ್ಯದಲ್ಲಿ ಓದುವಾಗ ವಿಗ್ರಹಾರಾಧನೆ ನೈವೇದ್ಯದ ಕುರಿತಾದ ತೊಂದರೆ, ವಿಗ್ರಹಕ್ಕೆ ಬಲಿ ಅರ್ಪಿಸಿದ ವಿಚಾರವಾದಂಥ ತೊಂದರೆಗಳನ್ನು ನಾವು ನೋಡ್ತೀವಿ. 9ನೇ ಅಧ್ಯಾಯದಲ್ಲಿ ಓದುವಾಗ 1 ಕೊರಿಂಥ 9ನೇ ಅಧ್ಯಾಯ ಸೇವೆಗೆ ಸಹಾಯ ಮಾಡುವಂಥ ಒಂದು ಮನೋಭಾವನೆ ನಮ್ಮೆಲ್ಲರೊಳಗಿರಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ನಮಗೆ ಹೇರಳವಾದ ಧಾರಾಳವಾದ ವರದಾನಗಳನ್ನು ಕೊಡುವನಾಗಿರುವುದರಿಂದ ದೇವರ ಮಕ್ಕಳಾದಂಥ ನಾವು ಕೂಡ ಕೊಡುವ ವಿಷಯದಲ್ಲಿ ಧಾರಾಳರಾಗಿ ಇರಬೇಕೆಂದು ವಾಕ್ಯ ಹೇಳುತ್ತದೆ. ನಾವು ಯಾರು ಜಿಪುಣರಾಗಬಾರದಂಥ ದೇವರ ವಾಕ್ಯ ಎಚ್ಚರಿಸ್ತದೆ. ಅದಕ್ಕಾಗಿ ಕೊಡುವ ವಿಷಯದಲ್ಲಿರುವಂಥ ಒಂದು ನಮ್ಮ ಮನೋಭಾವನೆ ನಾವು ಯಾವ ಥರ ಇರಬೇಕೆಂಬುದಾಗಿ ದೇವರ ವಾಕ್ಯ ಕಳಿಸ್ತದೆ. ಅದೇ ರೀತಿ 1 ಕೊರಿಂಥ 10ನೇ ಅಧ್ಯಾಯಕ್ಕೆ ಬರುವಾಗ ನೈವೇದ್ಯ ಮಾಡಿದ ಆಹಾರ ತಿನ್ನುವಂಥ ವಿಚಾರದಲ್ಲಿ ತೊಂದರೆ, ತಿನ್ನಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿರುವಂಥ ತೊಂದರೆಗೆ ಅವನ ಪ್ರಶ್ನೆಗೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಈ ಪತ್ರಿಕೆ ಮೂಲಕ ಕೊಡ್ತಾ ಇದ್ದಾನೆ. ಅದನ್ನು ತಿನ್ನಬಾರ್ದಂತ ಹೇಳ್ತಾ ಇದ್ದಾನೆ. ಆಮೇಲೆ ನಂತರ 11ನೇ ಅಧ್ಯಾಯದಲ್ಲಿ ಬರುವಾಗ ಪರಿಶುದ್ಧವಾದ ಕರ್ತನ ಭೋಜನ, ಆ ಕೊರಿಂಥ ಸಭೆ ವಿಶ್ವಾಸಿಗಳು ಅಕ್ರಮವಾಗಿ ಅನ್ಯಾಯವಾಗಿ ನಡೆದು ಕರ್ತನ ಆಜ್ಞೆಯಾಗಿರುವಂಥ ಮೇಜನ್ನು ತಿರಸ್ಕರಿಸುವರಾಗಿದ್ದರು. ಅದಕ್ಕಾಗಿ ಕರ್ತನ ಮೇಜನ್ನು ಕುರಿತು ಒಂದು ಕ್ರಮಬದ್ಧವಾದಂಥ ಮತ್ತು ಖಂಡಿತವಾದಂಥ ಒಂದು ಶ್ರೇಷ್ಠ ಉಪದೇಶವನ್ನು 11ನೇ ಅಧ್ಯಾಯದ 23ನೇ ವಾಕ್ಯದಿಂದ 31ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಮಾಡಿರುವುದನ್ನು ನಾವು ನೋಡ್ತೀವಿ. ಕರ್ತನ ಮೇಜು, ಪರಿಶುದ್ಧ ಭೋಜನವನ್ನು ನಾವು ಯಾರು ಅಯೋಗ್ಯರಾಗಿ ಆಚರಿಸಿ ದೇವರ ಕೋಪಕ್ಕೆ ದಂಡನೆಗೆ ಒಳಗಾಗಬಾರದಂತ ಹೇಳಿ ಎಚ್ಚರಿಸುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ 12ನೇದಾಗಿ ನಾವು ನೋಡುವಾಗ 12ನೇ ಅಧ್ಯಾಯದಲ್ಲಿ ಆತ್ಮಿಕ ವರಗಳ ಶ್ರೇಷ್ಠತೆ, ದೇವರಾತ್ಮನಿಂದ ಕೊಡಲ್ಪಡುವಂಥ 9 ಆತ್ಮನ ವರಗಳ ಬಗ್ಗೆ ಇರುವಂಥ ಬೋಧನೆಯನ್ನು ನಾವು ನೋಡ್ತೀವಿ. ಆ ವರಗಳನ್ನು ನಾವು ದೇವರ ನಾಮದ ಮಹಿಮೆಗೋಸ್ಕರ ಹೊಂದಿಕೊಳ್ಳಬೇಕು. ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವೇನು ಮಾಡಬೇಕು, ಉಪಯೋಗಿಸಬೇಕೆಂದು ಪೌಲನು ಎಚ್ಚರಿಸ್ತಾನೆ. ಆಮೇಲೆ ಪ್ರೀತಿಯ ಶ್ರೇಷ್ಠತೆ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಕುರಿತು ಭಾಳ ಸುಂದರವಾದ ವಿವರಣೆಯನ್ನು ಅಪೊಸ್ತಲನಾದ ಪೌಲನು ಕೊಟ್ಟಿರುವುದನ್ನು ನಾವು ನೋಡ್ತೀವಿ. ಆಮೇಲೆ ನಂತರ 14ನೇ ಅಧ್ಯಾಯದಲ್ಲಿ ಪ್ರವಾದನೆ ಮತ್ತು ವಾಣಿಗಳನ್ನಾಡುವುದರ ಬಗ್ಗೆ ಇರುವಂಥ ಉಪದೇಶವನ್ನು ನಾವು ನೋಡ್ತೀವಿ. ಆಮೇಲೆ ನಾವು ಬರುವಾಗ 15ನೇ ಅಧ್ಯಾಯದಲ್ಲಿ ಯೇಸುವಿನ ಪುನರುತ್ಥಾನದ ಕುರಿತು ನಾವು ನೋಡ್ತೀವಿ. ಅದೇ ರೀತಿಯಾಗಿ ದೇವರ ಮಕ್ಕಳು ವಿಶ್ವಾಸಿಗಳಿಗಾಗುವಂಥ ಆ ಪುನರುತ್ಥಾನದ ಬಗ್ಗೆ ಬರೆಯಲ್ಪಟ್ಟಿದೆ. ಆನಂತರ 16ನೇ ಅಧ್ಯಾಯಕ್ಕೆ ಬರುವಾಗ ಕಾಣಿಕೆ ಸಮರ್ಪಿಸುವುದರ ಕುರಿತು ನಾವು ನೋಡ್ತೀವಿ. ಹೀಗೆ ನಾವು ಮೊದಲ ಕೊರಿಂಥ ಪತ್ರಿಕೆಯಲ್ಲಿ ಇರುವಂಥ ಕೆಲವೊಂದು ವಿಭಾಗಗಳನ್ನು ನಾವು ನೋಡ್ತೀವಿ. 1ರಿಂದ 16ನೇ ಅಧ್ಯಾಯದಲ್ಲಿರುವಂಥ ವಿಭಾಗಗಳನ್ನು ಕುರಿತು ಈ ಥರ ತಿಳ್ಕೊಳ್ತೀವಿ. ಹಾಗೆ ಅಂತಿಮವಾಗಿ ನಾವು ನೋಡುವ ಕೊರಿಂಥ ಸಭೆಯವರು ಹೇಗಿದ್ದಾರೆ ಎಂಬುದು, ಅವರು ಯಾವ ಥರ ಇದ್ದಾರೆ, ಅವರನ್ನು ಯಾಕೆ ದೇವರು ಕರೆದಿದ್ದಾರೆ. ನಾವು ಮೊದಲೇದಾಗಿ ನೋಡುವಾಗ ಅವರನ್ನು ದೇವರು ಪವಿತ್ರತೆಗಾಗಿ ಕರೆದರು, ಪರಿಶುದ್ಧರಾಗಿರಬೇಕಂತ ದೇವರು ಕರೆದರು. ಅವರು ದೇವರ ಕೃಪೆಯನ್ನು ಹೊಂದಿದವರಾಗಿದ್ದರು. ಅವರು ಕ್ರಿಸ್ತನಲ್ಲಿ ಸಮೃದ್ಧಿಯಾಗಿದ್ದರು. ಅವರು ಆತ್ಮಿಕ ವರಗಳನ್ನು ಪಡೆದವರಾಗಿದ್ದರು. ಅವರು ಕ್ರಿಸ್ತನ ಅನ್ಯೋನ್ಯತೆಗಾಗಿ ಕರೆಯಲ್ಪಟ್ಟವರಾಗಿದ್ದರು. ಹಾಗಿದ್ದರೂ ಕೂಡ ಅವರಲ್ಲಿ ಜಗಳಗಳು ಮತ್ತು ಸಮಸ್ಯೆಗಳು ಅವರಲ್ಲಿತ್ತು. ಅವರಲ್ಲಿ ನಾನಾ ರೀತಿಯ ವಿಭಜನೆಗಳಿತ್ತು. ಅವರು ಕ್ರಿಸ್ತನಲ್ಲಿ ಇನ್ನೂ ಕೂಡ ಕೂಸುಗಳಾಗಿದ್ದರು. ಅವರು ಇನ್ನೂ ಕ್ರಿಸ್ತನಲ್ಲಿ ಏನಾಗಿರಲಿಲ್ಲ, ಪ್ರೌಢಾವಸ್ಥೆಗೆ ಬಂದಿರಲಿಲ್ಲ. ಆತ್ಮಿಕ ವಿಷಯದಲ್ಲಿ ಏನಾಗಿದ್ದಾರೆ, ಇನ್ನೂ ಹಸುಗೂಸುಗಳೋಪಾದಿಯಲ್ಲಿ ಅವರು ಇದ್ದಾರೆ. ಅವರಿನ್ನೂ ಪ್ರಾಪಂಚಿಕರಾಗಿದ್ದರು. ಇನ್ನೂ ಅವರಿಗೆ ಸರಿಯಾದ ಪಾರಮಾರ್ಥಿಕ ಜ್ಞಾನ, ಆತ್ಮಿಕ ತಿಳುವಳಿಕೆ ಇಲ್ಲದ ನಿಮಿತ್ತವಾಗಿ ಇನ್ನೂ ಪ್ರಾಪಂಚಿಕರಾಗಿ ಲೌಕಿಕ ಪ್ರಕಾರವಾಗಿ ಅವರು ಆಲೋಚನೆ ಮಾಡಿ ಜೀವಿಸ್ತಾ ಇದ್ದರು. ಅವರಲ್ಲಿ ಅನೈತಿಕತೆ ಇತ್ತು. ದೇವರ ವಾಕ್ಯ ಅವರಿಗೆ ಗೊತ್ತಿದ್ದರೂ ಕೂಡ ಅನೇಕ ವರ್ತಿ ಕೆಟ್ಟದಾದ ಸಂಬಂಧಗಳು, ಅನೈತಿಕವಾದ ವಿಚಾರಗಳಲ್ಲಿ ಅವರು ಮುಳುಗಿ ಹೋಗಿದ್ದರು. ಅದೇ ರೀತಿ ಅವರಲ್ಲಿ ಅನೇಕ ರೀತಿಯ ವ್ಯಾಜ್ಯಗಳನ್ನು ನಾವು ನೋಡ್ತೀವಿ, ಸಮಸ್ಯೆಗಳಿತ್ತು. ಅವರಿಗೆ ವಿವಾಹದ ಬಗ್ಗೆ ಅನೇಕ ಪ್ರಶ್ನೆಗಳು ಅವರಲ್ಲಿತ್ತು. ಮದುವೆ ಕುರಿತಾದ ಅನೇಕ ಪ್ರಶ್ನೆಗಳು ಅವರಲ್ಲಿತ್ತು. ನಾವು ಅದನ್ನು 7ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಹೀಗೆ ಮತ್ತು ಅವರಿಗೆ ವಿಗ್ರಹಗಳ ಬಗ್ಗೆ ಅವರಿಗೆ ಸಂದೇಹಗಳಿತ್ತು, ಪ್ರಶ್ನೆಗಳಿತ್ತು. ಇದಕ್ಕೆಲ್ಲ ಪರಿಹಾರವನ್ನು ಅಪೊಸ್ತಲನಾದ ಪೌಲ ಈ ಪತ್ರಿಕೆ ಮೂಲಕ ಕೊಡೋದನ್ನು ನಾವು ನೋಡ್ತೀವಿ. ಆಮೇಲೆ ಅಂತಿಮವಾಗಿ ಕೊರಿಂಥ ಸಭೆಯಲ್ಲಿ ಒಂದು ಮುಸುಕು ಹಾಕುವಂಥ ಒಂದು ಕಾರ್ಯ, ಸ್ತ್ರೀ ಸಹೋದರಿಯರು ಸಭೆಯಾಗಿ ಕೂಡಿ ಬರುವಾಗ ಏನು ಮಾಡಬೇಕು, ಅವರು ತಪ್ಪದೆ ತಮ್ಮ ತಲೆಗಳ ಮೇಲೆ ಮುಸುಕನ್ನು ಹಾಕಿಕೊಳ್ಬೇಕೆಂದು ದೇವರ ವಾಕ್ಯ ಅದರ ಮೂಲಕ ಅಪೊಸ್ತಲನಾದ ಪೌಲ ಎಚ್ಚರಿಸ್ತಾನೆ. ಯಾಕೆ ಹಾಕಬೇಕಂತಂದರೆ ಅದರ ಒಂದು 4 ಲಕ್ಷಣಗಳು ಏನು, ಅದು ಒಂದು ಗೌರವದ ಸೂಚಕ. ಆಮೇಲೆ 2ನೇದಾಗಿ ಅದೊಂದು ಮರ್ಯಾದೆಯನ್ನು ಕೊಡುವಂಥದ್ದು. ಆಮೇಲೆ 3ನೇದಾಗಿ ನಾವು ದೇವರಿಗೂ ದೇವರ ವಾಕ್ಯಕ್ಕೆ ವಿಧೇಯತೆ ತೋರುವಂಥದ್ದು. ಮತ್ತು 4ನೇದಾಗಿ ನಾವು ಎಲ್ಲ ವಿಷಯಗಳಲ್ಲಿ ಏನಾಗಿದ್ದೀವಿ, ನಾವು ಒಬ್ಬಂಟಿಗರಲ್ಲ, ನಾವು ಕೈ ಬಿಡಲ್ಪಟ್ಟವರಲ್ಲ, ನಾವು ದೇವರಿಗೆ ಸಂಬಂಧಪಟ್ಟವರು, ನಾವು ಅವಲಂಬಿತವರಾದವರು. ನಾವು ಯಾರು ಸ್ವತಂತ್ರರಲ್ಲ ಅಂತಂದರೆ ನಾವು ಲೋಕ ಪ್ರಕಾರವಾದ ಸ್ವತಂತ್ರರಲ್ಲ. ಆತ್ಮಿಕವಾಗಿ ನಮಗೊಬ್ಬ ಆತ್ಮಿಕ ನಾಯಕನಿದ್ದಾನೆ, ಆತ್ಮಿಕ ತಂದೆ ಇದ್ದಾನೆ. ಆತನಿಗೆ ವಿಧೇಯರಾಗಿ ನಾವು ಒಳಗಾಗಿ ಜೀವಿಸಬೇಕು. ನಮ್ಮ ಇಷ್ಟ ಪ್ರಕಾರ ನಡೀಲಿಕ್ಕೆ ನಮಗೆ ಅನುಮತಿ ಇಲ್ಲ ಅನ್ನುವಂಥ ಸತ್ಯಾಂಶವನ್ನು ಈ ಮುಸುಕು ಹಾಕುವಂಥ ಸಂಗತಿ ನಮಗೆ ಕಲಿಸಿಕೊಡ್ತದೆ. ಹಾಗಾದರೆ ಪ್ರಿಯರೇ, ಈ ವಾಕ್ಯಗಳನ್ನು ಕಲಿಯುವಾಗ ನಮ್ಮ ಜೀವಿತಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತಗಳನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾವು ಧನ್ಯರಾಗೋಣ.
ಹಾಗಾಗಲಿಕ್ಕೆ ಪರಲೋಕ ದೇವರು ಈ ವಾಕ್ಯಗಳ ಮೂಲಕ ನಮಗೆ ಸಹಾಯ ಮಾಡಲಿ. ಆಮೆನ್.